ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಸಂಡೇ ರೆಸಿಪಿ ಸ್ಪೆಷಲ್ ನಿರ್ದೋಸ. ಅದಕ್ಕೆ ನಾನೇನು ರಾತ್ರಿ ನೆನೆ ಇಟ್ಟು ಅಕ್ಕಿ ಗ್ರೈಂಡರ್ ಇಟ್ಕೊಂಡಿದ್ನಿ. ಈಗ ನಾವು ಅದಕ್ಕೆ ಹಾಕೊಳ್ಳೋಕೆ ಕೊಬ್ಬರಿ ಗ್ರೈಂಡರ್ ಹಚ್ಕೊಳ್ಳೋನು. ಕೊಬ್ಬರಿ ಗ್ರೈಂಡರ್ ಮಾಡಿ ಇಟ್ಕೊಂಡೇನಿ. ಈಗ ಅದನ್ನು ಅಕ್ಕಿ ಹಿಟ್ಟಿನಾಗ ಗ್ರೈಂಡರ್ ಹಚ್ಚಿದ ಹಿಟ್ಟಿನಾಗ ಕಲಿಸ್ಕೊಳ್ತೇನೆ. ನಿಮ್ಗೆ ಎಷ್ಟು ಬೇಕು ಅನಿಸ್ತೈತಿ ಅಷ್ಟು ಹಾಕ್ಕೊಂಡು ಕಲಿಸ್ಕೊರಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ಎಷ್ಟು ತಿಳುವಂಗೆ ಬರ್ಬೇಕದ ಹಿಟ್ಟ. ಈಗ ನಾವು ಅದನ್ನ ಒಂದು ಅರ್ಧ ತಾಸು ನೆನೆ ಇಡೋನು. ಈಗ ಇದು ನೆನೆಯೋ ಮಟ್ಟ ನಾವು ಈಗ ವಟಾಣಿ ಕಾಳ್ದಾಗ ಗುಗ್ರಿ ರೆಡಿ ಮಾಡ್ಕೊಂಡಿದ್ದು ತಿನ್ನಕ್ಕೆ ಭಾಳ ಟೇಸ್ಟ್ ಹತ್ತೈತಿ. ವಟಾಣಿ ಗುಗ್ಗರಿಗೆ ಏನೇನು ಬೇಕಾಕವ ಅಂದ್ರೆ ನೆನೆಸಿಟ್ಟಿದ್ದ ವಟಾಣಿ, 4 ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ರುಚಿಗೆ ಎಷ್ಟು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ, ಹೆರ್ಚಿ ಹಾಕಾಕ ಸ್ವಲ್ಪ ಜಜ್ಜಿ ಹಾಕಾಕ ಕೊಬ್ಬರಿ, ಮತ್ತು ಹೆರ್ಚಿ ಹಾಕಿರೋ ರುಚಿ ಹತ್ತೈತಿ. ಹೆಲ್ದಿನೂ ಆಕೈತಿ. ಸ್ವಲ್ಪ ಮಾವಿನಕಾಯಿಗೆ ಹೆಂಗೂ ಸೀಸನ್ ಐತಿ, ಮಾವಿನಕಾಯಿ ಹಾಕಿರ ಇನ್ನೂ ರುಚಿ ಹತ್ತೈತಿ. ಈಗ ನಾವು ಕೊಬ್ಬರಿ ಹೆರ್ಚ್ಕೊಳ್ಳೋಣ. ಹೆರ್ಚು ಮನೆ ಒಳಗೆ ಬಾಯಾಗ ಹೆಸರು ಬಂದ್ರೆ ರುಚಿ ಹತ್ತೈತಿ. ಈಗ ಹೆರ್ಚ್ಕೊಳ್ಳೋಣ ಕೊಬ್ಬರಿ ಹೆರ್ಚ್ಕೊಂಡಾಗೈತಿ. ಈಗ ಒಂದು ಅರ್ಧ ಮಾವಿನಕಾಯಿ ಹಸಿಮೆಣಸಿನ್ಕಾಯಿ ಹೆರ್ಚ್ಕೊಳಕತ್ತೀನಿ. ಅದು ಹಾಕೊಂಡ್ರೆ ರುಚಿನೂ ಹತ್ತೈತಿ, ಹೆಲ್ದಿನೂ ಇರ್ತೈತಿ. ಈಗ ಮಾವಿನಕಾಯಿ ಸೀಸನ್ ಐತಿ, ಹಾಕಿದ್ರೆ ಇನ್ನೂ ರುಚಿ ಹತ್ತೈತಿ. ಈಗ ಮಾವಿನಕಾಯಿ ಹೆರ್ಚಿಟ್ಕೊಂಡೇನಿ, ಕೊಬ್ಬರಿ ಹೆರ್ಚಿಟ್ಕೊಂಡೇನಿ, ಟೊಮೆಟೊನು ಒಂದೆರಡು ಹೆರ್ಚಿಟ್ಕೊಂಡೇನಿ, ಉಳ್ಳಾಗಡ್ಡಿ 4 ಹೆಚ್ಚಿಕೊಂಡೇನಿ ಸಣ್ಣ. ಈಗ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊಬ್ಬರಿ ಸಣ್ಣಗೆ ಹೆಚ್ಚಿಟ್ಕೊಂಡೇನಿ. ಈಗ ಒಗ್ಗರಣೆ ಹಾಕೋನು. ಈಗ ಗ್ಯಾಸ್ ಒಲೆ ಮೇಲೆ ಒಂದು ಬೊಗಾನೆ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡು ಸ್ವಲ್ಪ ಬೊಗಾನೆ ಕಾಯನ್ನ ಎಣ್ಣೆ ಹಾಕೋನು. ಎಣ್ಣೆ ಕಾದೈತಿ. ಈಗ ಒಂದು ಅರ್ಧ ಚಮಚ ಅಷ್ಟು ಸಾಸಿವೆ ಹಾಕ್ಕೊಂಡು ಚಟಪಟ ಅನ್ನಕತ್ತಾವು. ಈಗ ಉಳ್ಳಾಗಡ್ಡಿ ಹಾಕೊಂಡಿರ್ತೀವಿ. ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಂಗೆ ಕರಿಯೋ ಹಂಗೆ ಕರ್ಕೋಬೇಕು. ಉಳ್ಳಾಗಡ್ಡಿ ಸ್ವಲ್ಪ ಕರಿಯಾಕತ್ತಾವು. ಅದ್ರಾಗ ಸ್ವಲ್ಪ ಒಂದು ಅರ್ಧ ಚಮಚ ಅಷ್ಟ ಅರ್ಶಿನ ಪುಡಿ ಹಾಕೊಳ್ಳೋನು, ತಿರುವಾಡೋನು. ಈಗ ಇದ್ರಾಗ ಹೆಚ್ಕೊಂಡಿದ್ದ ಟೊಮೆಟೊ ಹಾಕೊಳ್ಳೋನು. ಟೊಮೆಟೊನ ಈಗ ಸ್ವಲ್ಪ ಮೆತ್ತಗಾಗ್ಯಾವು. ಇದ್ರಾಗ ನಾವು ಹೆಚ್ಕೊಂಡಿದ್ದ ಕೊಬ್ಬರಿ ಸ್ವಲ್ಪ ಹಾಕೊಳ್ಳೋನು ಮತ್ತು ಹೆಚ್ಕೊಂಡಿದ್ದ ಮಾವಿನಕಾಯಿನೂ ಹಾಕೊಳ್ಳೋನು. ಇದು ಮುಗೋಳಕತ್ತೈತಿ. ಈಗ ಇದ್ರಾಗ ನಾವು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಕೊಬ್ಬರಿ ಜಜ್ಕೊಂಡಿದ್ದೀವಲ್ಲ ಅಪ್ರಚಡ ನಮ್ಮ ಖಾರಕ್ಕೆ ಎಷ್ಟು ಬೇಕು ಅನಿಸ್ತೈತಿ ಅಷ್ಟು ಹಾಕೊಳ್ಳೋನು. ಇದ್ರಾಗ ನಾ ಜಜ್ಜಿ ಮುಂದಾಗ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡೀನಿ. ಉಪ್ಪು ನೋಡ್ಕೊಂಡು ಹಾಕ್ರಿ. ಒಗ್ಗರಣೆ ಮುಗೋಳೈತಿ. ಈಗ ಇದ್ರಾಗ ನಾವು ನೆನೆಸಿ ಇಟ್ಟಿದ್ದು ತೊಳೆದು ಇಟ್ಕೊಂಡೇನಿ ಸ್ವಚ್ಛಂಗೆ ಅವನ್ನ ಕಾಳು ಹಾಕೋತೀನಿ. ಚಲೋ ತಂಗ ಈಗ ಒಗ್ಗರಣೆ ಜೋಡಿ ಇದನ್ನ ತಿರುವಾಡ್ಕೊಳ್ಳೋಣ. ತಿರುವಾಡ್ಕೊಂಡೇವಿ. ಈಗ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಮುಗೋಳಾಕಿಡೋನು. ಸ್ವಲ್ಪ ಜೋರು ಇದು ಫ್ಲೇಮ್ ಒಳಗನ ಇಟ್ಕೊಂಡ್ರೆ ಚಲೋ. ಈಗ ಒಂದು 5 ನಿಮಿಷ ಮುಗೋಳ್ಕೊಂಡೇನಿ. ಈಗ ಒಂದು ಬಟ್ಲ ಅಷ್ಟ ಪೌನ ಬಟ್ಲ ಅಷ್ಟ ನೀರು ಹಾಕೋತೀನಿ. ಭಾಳ ನೀರು ಹಾಕೋಬೇಡ್ರಿ, ನೀರು ಇದಾಗ್ತೈತಿ. ಈಗ ತಿರುವಾಡ್ಕೊಂಡ ಕಾಳ ಕುದಿಯೋವರೆಗೂ ಕುದಿಸೋನು. ಒಂದು 15-20 ನಿಮಿಷ ಕುದಿಸೋನು. ನನ್ನ ಕಡೆ ನಿರ್ದೋಸದ ಹಂಚಿಲ್ಲ, ಅದಕ್ಕೆ ನಾರ್ಮಲ್ ದೋಸದ ಹಂಚಿನಾಗ ಇದನ್ನ ಮಾಡ್ಕೊಳತ್ತೀನಿ ನಿರ್ದೋಸ. ಈಗ ನಿರ್ದೋಸದೊಳಗೆ ಸ್ವಲ್ಪ ಎಣ್ಣೆ ಚುಮ್ಕಿಸ್ಕೊಂಡ ಕಲಸಿದ ಹಿಟ್ಟ ಫುಲ್ ಎಷ್ಟು ಆಕೈತೆ ಅಷ್ಟು ತಿಳು ಕಲಿಸ್ಕೊಂಡ್ರೆ ಅಷ್ಟು ದೋಸೆ ಚಲೋ ಬರ್ತಾವೆ. ಈಗ ನಾ ಇದನ್ನು ಹಾಕ್ಕೊಳಕತ್ತೇನೆ ಹಂಚಿನಾಗ. ನೀರು ಹಾಕೊಳ್ಳೋ ಮುಂದಾಗ ಸ್ವಲ್ಪ ತಿಳುನ ಇಟ್ಕೊರಿ. ಹುಚ್ಚು. ಈಗ ದೋಸೆ ಒಂದು ಸೈಡ್ ಉಮ್ಗೊಂಡೈತಿ. ಈಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ದೋಸೆ ನಾವು ನೋಡ್ರಿ ಎಷ್ಟು ಈಸಿಲೇ ಬರಕತ್ತೈತಿ ದೋಸೆ. ಹೊಳ್ಳಿಸಿ ಹಾಕೊಳ್ಳೋನು. ಇದನ್ನು ಭಾಳ ಉಮ್ಗೊಂಡಿರ್ತೈತಿ, ಭಾಳ ಹೊಚ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ. ನಮ್ಮ ವಟಾಣಿ ಗುಗ್ರಿ ರೆಡಿ ಆಗೈತಿ. ಈಗ ತಾಟ್ ಹಚ್ಕೊಳ್ಳೋಣ ಬರ್ರಿ. ನಿರ್ದೋಸ ವಿತ್ ವಟಾಣಿ ಗುಗ್ರಿ ರೆಡಿ ಆಗೈತಿ. ಈ ರೆಸಿಪಿ ಟ್ರೈ ಮಾಡಿ ಹೆಂಗಾಗೈತೆ ಹೇಳ್ರಿ. ಮತ್ತು ನೆಕ್ಸ್ಟ್ ಎಪಿಸೋಡ್ ಜೋಡಿ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಬಾಯ್.